ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ EDP ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ ಮೆಥಡ್ನ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ 5th ಮೆಥಡ್ ಪ್ರಾಬ್ಲಮ್ಸ್. ಎನಿ ಪ್ರಾಬ್ಲಮ್ಸ್ ಮೇಲೆ ಪ್ರಶ್ನೆ ಬಂದಾಗ ಯಾವ ಕೀ ಉತ್ತರಗಳನ್ನ ನೀವು ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾಕೆ ಹೀಗೆ ನೀವು ನೆನಪಿಟ್ಕೊಳ್ಳೋದು ನಿಮಗೆ ಈಸಿ ಮತ್ತು ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಅಂತಂದರೆ, ಸೊ ಬೇರೆ ಬೇರೆ ಪುಸ್ತಕಗಳಿವೆ, ಬೇರೆ ಬೇರೆ ಲೇಖಕರಿದ್ದಾರೆ ಒಂದು ಸಬ್ಜೆಕ್ಟ್ಗೆ. ಸೊ ಹೀಗಿರುವಾಗ ಎಲ್ಲ ಕೀ ಉತ್ತರಗಳು ಕರೆಕ್ಟ್ ಆಗಿರುತ್ತೆ. ಆಗ ಯೂನಿವರ್ಸಿಟಿಯವರು ಇದನ್ನೇ ಬರೆದ್ರೆ ಮಾರ್ಕ್ಸ್ ಕೊಡಬೇಕು ಅಂತ ಯಾವುದೇ ನಿಯಮಗಳಿರೋದಿಲ್ಲ. ಆದರೆ ನೀವು ಬರೆದಿರುವಂಥ ಪಾಯಿಂಟು ಅದು ಆ ಕ್ವಶನ್ಗೆ ರಿಲೇಟೆಡ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಪ್ರಾಬ್ಲಮ್ಸ್ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪ್ರಾಬ್ಲಮ್ನ ಕೇಳಿದಾಗ ಅದು ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಪಾಯಿಂಟ್ ಆಗಿರ್ಬೇಕು, ಅಷ್ಟೇ ನಿಯಮ ಇರೋದು. ಸೊ ಯಾವುದೇ ಪ್ರಾಬ್ಲಮ್ ಪ್ರಶ್ನೆ ಬಂದಾಗ ನೀವು ಬರೀಬೇಕಾಗಿರೋ ಕೀ ಉತ್ತರವನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್, ಹೆವಿ ಕಾಂಪಿಟೇಷನ್. Second point, lack of information. Third point, lack of raw material. Fourth point, lack of skilled manpower. Fifth point, insufficient labor. Sixth point, opportunity identification. Seventh point, external environment. Eighth point, competition. Ninth point, curriculum gaps. 10th point, operation challenge. 11th point, legal formalities. 12th point, risk bearing. 13th point, marketing problem. 14th point, project planning. 15th point, unstable location. 16th point, trainer issue. 17th point, lack of follow-up. 18th point, financial bearing. 19th point, idle capacity. Next point, lack of finance, lack of training. So out of these 20 points you can write any 10. So out of 10 you will get 5 marks. We will discuss next method in next video. Thank you.